ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಸಂಡೇ ಬೆಳಗ್ಗೆ 8 ಗಂಟೆ ಆಗಿದೆ. ಸ್ನೇಹಿತರೆ, ಇವಾಗ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸಂಡೇಸ್ ನಮಗೆ ಯಾವುದೇ ರೀತಿ ಟೈಮಿಂಗ್ಸ್ ಇರಲ್ಲ. 7:30 8 ಗಂಟೆ ಈ ರೀತಿ ಎಲ್ಲ ಎದ್ದೇಳ್ತೀವಿ. ಅದೇ ವೀಕ್ ಡೇಸಲ್ಲಿ 5:30ಇಂದ 6 ಗಂಟೆ ಒಳಗಡೆ ಮೋನಿ ಎದ್ದೇಳ್ತಾರೆ. 6 ಗಂಟೆಯಿಂದ 6:30 ಒಳಗಡೆ ನಾನು ಎದ್ದೇಳ್ತೀನಿ. ಇದು ನಮ್ಮದು ಪಕ್ಕಾ ಟೈಮಿಂಗ್ಸ್ ಅಂತಲೇ ಹೇಳ್ಬೋದು ವೀಕ್ ಡೇಸಲ್ಲಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ, ಸಂಡೇ ಆಗಿರೋದ್ರಿಂದ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ 8 ಗಂಟೆಗೆ ಎದ್ದಿದ್ದೀನಿ ಸ್ನೇಹಿತರೆ, ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಬಾಗಿಲು ಕಸ ಗುಡಿಸ್ತಾ ಇದ್ದೀನಿ. ನಾವು ಮೊದಲನೇ ಸತಿ ಅಂದರೆ ಬೆಳಗ್ಗೆ ನಾವು ಮೊದಲನೇ ಸತಿ ಬಾಗಿಲು ತೆಗಿಬೇಕಾದ್ರೆ ಕೈಯಲ್ಲಿ ಪೊರ್ಕೆ ಇಟ್ಕೊಂಡೇ ತೆಗಿಬೇಕು. ಏನಕ್ಕೆ ಗೊತ್ತಾ? ಬಾಗಿಲಲ್ಲಿ ಅನಿಷ್ಟ ದರಿದ್ರ ಅನ್ನೋದು ಕೂತಿರುತ್ತಂತೆ. ನಾವು ಯಾವಾಗ ಮೇನ್ ಡೋರ್ ಓಪನ್ ಮಾಡ್ತೀವಿ ಆವಾಗ ಅದು ನಮ್ಮ ಮನೆ ಒಳಗೆ ಸೇರ್ಕೊಂಡ್ಬಿಡುತ್ತೆ ಅನ್ನೋದು ಒಂದು ನಂಬಿಕೆ. ಇದನ್ನು ನಮ್ಮ ಅತ್ತೆ ಮಾವ ಫಾಲೋ ಮಾಡ್ತಾರೆ, ಈ ರೀತಿ ಕೈಯಲ್ಲಿ ಪೊರ್ಕೆ ಇಟ್ಕೊಂಡು ಬಾಗಿಲು ಓಪನ್ ಮಾಡೋದನ್ನು. ಸೊ ನಾನು ಅವರಿಂದ ನೋಡಿ ಕಲ್ತಿರೋ ಅಂಥ ವಿಷಯ ಇದು. ನಾನಾಗಲಿ ಮೋನಿ ಆಗಲಿ ನಾವು ಮೊದಲನೇ ಸತಿ ಮೇನ್ ಡೋರ್ ಓಪನ್ ಮಾಡಬೇಕಾದ್ರೆ ಕೈಯಲ್ಲಿ ಪೊರ್ಕೆ ಇಟ್ಕೊಂಡು ಫಸ್ಟು ಪೊರ್ಕೆನ ಹೊರಗೆ ಹಾಕಿ ಆಮೇಲೆ ಬಾಗಿಲು ಸಾರಿಸೋದು, ಆ ಥರ ಕೆಲಸಗಳನ್ನೆಲ್ಲ ಮಾಡ್ಕೊತೀವಿ. ಸ್ನೇಹಿತರೆ, ಇವಾಗ ಕಸ ಗುಡ್ಸಾಯಿತು, ಬಾಗಿಲು ಸಾರಿಸ್ಕೊಂಡು ಸಿಂಪಲಾಗಿ ಒಂದು ರಂಗೋಲಿ ಬಿಡಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಂಡೇಸ್ ಹೇಗೆ ರೊಟೀನ ಫಾಲೋ ಮಾಡ್ತೀನಿ, ನನ್ನ ಸಂಡೇ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊತೀನಿ. ಸ್ನೇಹಿತರೆ, ತುಂಬ ಸಿಂಪಲ್. ಸಂಡೇ ಅಂದರೆ ಎಷ್ಟೋ ಜನಕ್ಕೆ ಫ್ರೀಯಾಗಿ ಆರಾಮಾಗಿ ಎದ್ದೇಳೋದು, ಚಿಲ್ ಮಾಡೋದು, ರೆಸ್ಟ್ ಮಾಡೋದು ಈ ಥರ ತಲೆಯಲ್ಲಿರುತ್ತಲ್ವ. ಬಟ್ ನನಗೆ ಸಂಡೇಸ್ ಅಂದರೆ ಸ್ವಲ್ಪ ಹೆವಿ ವರ್ಕ್ ಅಂತಲೇ ಹೇಳ್ಬೋದು. ನಾನು ಯಾವ ಭಾನುವಾರ ಮನೇಲಿರ್ತೀನಿ ಆ ಭಾನುವಾರಗಳೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯೇ ಕಳಿತೀನಿ ಸ್ನೇಹಿತರೆ. 99% ಇದೇ ರೀತಿಯೇ ಕಳೆದಿರ್ತೀನಿ. ಸೊ ಈ ವಿಡಿಯೋದಲ್ಲಿ ಹೇಗೆಲ್ಲ ಕಳಿತೀನಿ ಸಂಡೇನ ಅನ್ನೋದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ಬಾಗಿಲು ಸಾರಿಸಾಯಿತು. ಇವಾಗ ಕಿಚನಿಗೆ ಬಂದೆ. ಇಲ್ಲಿ ಮೋನಿ ಟೊಮೊಟೊ ರೈಸ್ ಮಾಡ್ತಾಯಿದ್ದಾರೆ. ಟೊಮೊಟೊ ರೈಸ್ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಮೋನಿ ಸಖತ್ತಾಗಿ ಮಾಡ್ತಾರೆ. ಸಂಡೇ ನನಗೆ ಸ್ವಲ್ಪ ಬೇರೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ಕಿಚನ್ ಅಂದರೆ ಬೆಳಗ್ಗೆ ತಿಂಡಿನ ಮೋನಿನೇ ಮೇಜರ್ ಮಾಡೋದು. ಕೆಲವೊಂದೊಂದು ದಿನ ಮಾಡ್ತೀನಿ ನಾನು ಸಂಡೇಸು, ಬಟ್ ಮೇಜರ್ ಮೋನಿನೇ ಸಂಡೇಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು. ಅವರು ತಿಂಡಿ ರೆಡಿ ಮಾಡೋಷ್ಟೊತ್ತಿಗೆ ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವತ್ತು ನನ್ನ ಫೇವ್ರೆಟ್ ಟೊಮೊಟೊ ಪಲಾವ್ ಮಾಡ್ತಿದ್ದಾರೆ. ಮೋನಿ ಮಾಡೋ ಟೊಮೊಟೊ ಪಲಾವ್ ಅಂತೂ ನನಗೆ ತುಂಬಾ ಇಷ್ಟ ಸ್ನೇಹಿತರೆ, ವೀಕ್ ಡೇಸಲ್ಲಿ ಅಂದರೆ ಸೋಮವಾರದಿಂದ ಶನಿವಾರದ ತನಕ ಮೋನಿಗೆ ಕೆಲಸ ಇರುತ್ತೆ, ಡ್ಯೂಟಿಗೆ ಹೋಗಬೇಕು. ಸೊ ಪರ್ಟಿಕ್ಯುಲರಾಗಿ ಈ ಟೈಮಲ್ಲಿ ಇದಿದೆ ಕೆಲಸಗಳಾಗಬೇಕು ಅನ್ನೋದು ಒಂದು ರೂಲ್ಸ್ ಅಂದರೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗು, ಮೋನಿ ವಾಕ್ ಹೋಗಿರ್ತಾರೆ, ನಾನು ಮನೆ ಕೆಲಸ ಮಾಡ್ಕೊ, ತಿಂಡಿ ಮಾಡು, ಪೂಜೆ ಮಾಡಬೇಕು. ಮೋನಿ ಡ್ಯೂಟಿಗೆ ಹೋಗೋ ಅಷ್ಟೊತ್ತಿಗೆ ಪೂಜೆ, ತಿಂಡಿ, ಮನೆ ಕ್ಲೀನಿಂಗ್ ಅಷ್ಟು ಕೆಲಸ ನಾನು ಮುಗಿಸಿರ್ಬೇಕು ಅನ್ನೋದು ಒಂದು ನನಗೆ ಟೈಮ್ ಲಿಮಿಟ್ಸ್ ಇದೆ. ಆದರೆ ಸಂಡೇ ಅವರು ಡ್ಯೂಟಿಗೆ ಹೋಗ್ದೇ ಇರೋದ್ರಿಂದ, ಸಂಡೇ ರಜಾ ಆಗಿರೋದ್ರಿಂದ ಯಾವುದೇ ರೀತಿ ಟೈಮ್ ರಿಸ್ಟ್ರಿಕ್ಷನ್ಸ್ ಇರೋಲ್ಲ. ಹಾಗಾಗಿ ನಾನು ಈ ರೀತಿ ಎಕ್ಸ್ಟ್ರಾ ಕೆಲಸಗಳನ್ನೆಲ್ಲ ಸಂಡೇಸ್ ಮಾಡೋದೇ ಜಾಸ್ತಿ ಸ್ನೇಹಿತರೆ. ಬಿಕಾಸ್ ನಾನು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮೋನಿ ಕೆಲಸಕ್ಕೆ ಹೋಗೋಕ್ಕೆ ಮುಂಚೆನೇ ಮನೆ ಗುಡಿಸಿ ಒರೆಸಿ ನಾನು ಸಹ ಸ್ನಾನ ಮಾಡಿ ಪೂಜೆ ಮಾಡಿ ದೇವ್ರಿಗೆ ದೀಪ ಹಚ್ಚಿರಬೇಕು. ಈ ರೊಟ್ಟಿನ ನಾನು ತುಂಬ ವರ್ಷದಿಂದನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅವ್ರು ಹೊರಗಡೆ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಮನೆ ಒಳಗೆ ಕಸ ಗುಡಿಸೋದು, ಒರೆಸೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಸೊ ಮೋನಿ ಕೆಲ್ಸಕ್ಕೆ ಹೋಗಕ್ಕೆ ಮುಂಚೆನೇ ನಂದು ಮುಕ್ಕಾಲು ಭಾಗ ಕೆಲಸ, ಮನೆ ಕೆಲಸ ಮುಗ್ದೋಗ್ಬಿಟ್ಟಿರುತ್ತೆ ವೀಕ್ ಡೇಸಲ್ಲಿ. ಸೊ ಈ ರೀತಿ ಎಕ್ಸ್ಟ್ರಾ ಕೆಲಸಗಳೆಲ್ಲ ನಾನು ವೀಕ್ ಡೇಸಲ್ಲಿ ಮಾಡಿಕೊಂಡು ಆ ಕೆಲಸಗಳೆಲ್ಲ ಮಾಡಿ ಅವ್ರು ಡ್ಯೂಟಿಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಈ ರೀತಿ ಎಕ್ಸ್ಟ್ರಾ ಕೆಲಸಗಳನ್ನೆಲ್ಲ ಸಂಡೇಗೆ ಇಟ್ಕೊಂಡಿರ್ತೀನಿ. ಫಸ್ಟು ಟಿ ವಿ ಕ್ಯಾಬಿನೆಟ್ ಕ್ಲೀನ್ ಮಾಡ್ಕೊಬೇಕು ಸ್ನೇಹಿತರೆ. ಸಖತ್ತು ಅಂದರೆ ಸಖತ್ತು ಧೂಳು. ಇವಾಗಂತೂ ನಮ್ಮ ಮನೆ ಎದುರುಗಡೆ ಕನ್ಸ್ಟ್ರಕ್ಷನ್ ಆಗ್ತಾಯಿದ್ದಾರೆ, ಮನೆ ಕಟ್ತಾ ಇದ್ದಾರೆ. ಹಾಗಾಗಿ ಸಿಕ್ಕಾಬಟ್ಟೆ ಧೂಳು ಬರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ವಾರಕ್ಕೆ 2 ಸತಿ ಮಾಡಿದ್ರು ಇಷ್ಟೇ ಕಸ, ಇಷ್ಟೇ ಧೂಳು ಇದ್ದೇ ಇರುತ್ತೆ. ಸೊ ಸ್ನೇಹಿತರೆ, ಇವಾಗ ಟಿ ವಿ ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿರೋ ಶೋ ಐಟಮ್ಸ್ನೆಲ್ಲ ಒರೆಸಿ, ಟಿ ವಿ ಕ್ಯಾಬಿನೆಟ್ ಎಲ್ಲ ಒರೆಸಿ ಮತ್ತೆ ಜೋಡಿಸ್ತಾ ಇದ್ದೀನಿ.
ಸ್ನೇಹಿತರೆ, ಟಿ ವಿ ಹಾಲಲ್ಲಿ ಇದನ್ನು ಕಾರ್ಪೆಟ್ ಹಾಕಿದ್ದೀನಿ. ಇದನ್ನು ನಾನು ಡೈಲಿ ಕ್ಲೀನ್ ಮಾಡಲ್ಲ ಸ್ನೇಹಿತರೆ. ಭಾನುವಾರ ಮತ್ತು ಬುಧವಾರ ಕ್ಲೀನ್ ಮಾಡಿಕೊಂಡು ಕಾರ್ಪೆಟ್ ತೆಗ್ದು ಕಸ ಗುಡಿಸಿ ನೆಲ ಒರೆಸ್ತೀನಿ. ಇನ್ನು ಬಾಕಿ ದಿನಗಳಲ್ಲೆಲ್ಲ ಕಾರ್ಪೆಟ್ ಹಾಗೆ ಇರುತ್ತೆ. ಸೈಡಲ್ಲಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊತೀನಿ ಅಷ್ಟೇ. ನೋಡಿ, ವಾರಕ್ಕೆ 2 ದಿನ ಕ್ಲೀನ್ ಮಾಡಿದ್ರು ಎಷ್ಟು ಧೂಳು ಕೂತಿರುತ್ತೆ ಗೊತ್ತಾ. ಏನಂದರೆ ಈ ಕಾರ್ಪೆಟ್ ಕಲರಲ್ಲಿ ಧೂಳು ಕೂತಿರೋದು ಕಾಣಿಸಲ್ಲ ಅಷ್ಟೇ, ಬಟ್ ಕ್ಲೀನ್ ಮಾಡಿದಾಗ ಗೊತ್ತಾಗುತ್ತೆ ಇಷ್ಟೊಂದು ಕಸ ಇತ್ತಾ, ಇಷ್ಟೊಂದು ಧೂಳಿತ್ತಾ ಅಂತ. ನೋಡಿ, ಈಗ ವೆಡ್ನಸ್ಡೇ ಕ್ಲೀನ್ ಮಾಡಿದ್ದೀನಿ, ಮತ್ತು ಇವತ್ತು ಸಂಡೇ, ಆಗಲೇ ಅಷ್ಟೊಂದು ಕಸ ಇದೆ. ಸೊ ಇವಾಗ ಕಾರ್ಪೆಟ್ ಎಲ್ಲ ಕ್ಲೀನ್ ಮಾಡಿ ಕಾರ್ಪೆಟ್ನ ತೆಗ್ದಿಟ್ಟು, ಟಿ ವಿ ಕ್ಯಾಬಿನೆಟ್ ಸಹ ಕ್ಲೀನ್ ಆಗಿದೆ, ಕಾರ್ಪೆಟ್ ಕ್ಲೀನ್ ಆಗಿದೆ. ಇವಾಗ ಕಿಟಕಿಗಳನ್ನೆಲ್ಲ ಒರೆಸ್ಕೊಬೇಕು ಸ್ನೇಹಿತರೆ. ಪ್ರತಿ ಭಾನುವಾರ ನಾನು ಕಿಟಕಿಗಳು ಬಾಗಿಲುಗಳನ್ನ ಒರೆಸ್ಕೊತೀನಿ. ಇದನ್ನು ಸಹ ನಾನು ಮಿಸ್ ಮಾಡಲ್ಲ. ಎಲ್ಲಾದರೂ ಬಲೆಗಳು ಕಟ್ಟಿದೆ ಗೋಡೆಯಲ್ಲೆಲ್ಲಾದರೂ, ಅದನ್ನು ಸಹ ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ಮನೆಯಲ್ಲಿ ಬಲೆ ಕಟ್ಟೋದು ಅಷ್ಟು ಪಾಸಿಟಿವ್ ವೈಬ್ಸ್ ಅಲ್ಲ. ಹಾಗಾಗಿ ಬಲೆ ಎಲ್ಲರೂ ಕಂಡ್ರೆ ಅವಾಗವಾಗಲೇ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ಅದರಲ್ಲಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಷ್ಟು ದಿನಗಳಲ್ಲಿ ನಾವು ಬಲೆ ಹೊಡಿಬಾರ್ದು. ಬೇರೆ ದಿನಗಳಲ್ಲೆಲ್ಲ ಬಲೆ ಕ್ಲೀನ್ ಮಾಡ್ಕೊಬೋದು ಸ್ನೇಹಿತರೆ. ಇವಾಗ ಕಿಟಕಿಗಳನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪ್ರತಿ ಭಾನುವಾರ ಇದು ನನ್ನ ಒಂದು ರೊಟೀನ್ ಅಂತಲೇ ಹೇಳ್ಬೋದು. ಹಬ್ಬಗಳು ಬರಲಿ, ಫಂಕ್ಷನ್ ಬರಲಿ ಅಂತೆಲ್ಲ ಕಾಯಲ್ಲ. ಪ್ರತಿ ಭಾನುವಾರ ನಾನು ಈ ರೀತಿ ಕಿಟಕಿಗಳು ಬಾಗಿಲುಗಳನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಮತ್ತು ನಂದು ಸಾಫ್ಟ್ ಟಾಯ್ಸ್ಗಳು ಜಾಸ್ತಿ ಇದ್ದಾವೆ, ಗೊಂಬೆಗಳು, ಅದನ್ನು ಸಹ ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ಸಖತ್ ಧೂಳು ಕೂತಿರುತ್ತೆ. ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಚೇರ್ ಸ್ನೇಹಿತರೆ, ಇದನ್ನು ಆಯಸ್ ಕುರ್ಚಿ ಅಂತ ನಾವು ಕರಿತೀವಿ. ಇವಾಗ ಈಸಿ ಚೇರ್ ಅಂತಲೂ ಸಹ ಇದೇ ಪ್ಯಾಟ್ರನಲ್ಲಿ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ಸ್ ಬಂದಿದ್ದಾವೆ. ಇದು ನಮ್ಮ ತಾತನ ಮನೆಯದು ಸ್ನೇಹಿತರೆ. ಇದಕ್ಕೆ ಅಂದಾಜು 40 ವರ್ಷ ಆಗಿರ್ಬೋದು ಈ ಚೇರಿಗೆ. ನನ್ನ ಪ್ರಕಾರ 35ರಿಂದ 40 ವರ್ಷ ಅಂತೂ ಆಗಿದೆ. ಇದು ನಮ್ಮ ತಾತನ ಮನೇಲಿ ಇದ್ದಿದ್ದ ಚೇರ್ನ ನಾನಿವಾಗ ತುಂಬ ಇಷ್ಟಪಟ್ಟು ನಮ್ಮ ಮನೆಗೆ ತೊಗೊಂಬಂದು ಇಟ್ಕೊಂಡಿದ್ದೀನಿ, ಒಂದು ಮೆಮೊರಿ. ಯಾಕಂದರೆ ನಾವು ಚಿಕ್ಕವರಿದ್ದಾಗ ಆ ಚೇರ್ ಅಂದರೆ ನನಗೆ, ನನ್ನ ತಮ್ಮನಿರಿಗೆ ತುಂಬ ಇಷ್ಟ. ನಾನು ಕೂತ್ಕೋಬೇಕು ಅಂತ ಅಜ್ಜಿ ತಾತನ ಮನೆಗೆ ರಜಕ್ಕೆ ಹೋದಾಗೆಲ್ಲ ಹಠ ಮಾಡಿ, ಜಗಳ ಮಾಡಿ ಆ ಚೇರ್ ಮೇಲೆ ಕೂತ್ಕೊತಾ ಇದ್ವಿ. ಇವತ್ತು ಅದೆಲ್ಲ ಒಂದು ಮೆಮೊರಿ ಅಲ್ವಾ. ಹಾಗಾಗಿ ನಾನೇ ನಮ್ಮ ತಾತನ ಮನೆಯಿಂದ ಆ ಚೇರ್ನ ತೊಗೊಂಬಂದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಆಲ್ಮೋಸ್ಟ್ ಹಾಲಲ್ಲಿ ಎಲ್ಲ ಕ್ಲೀನ್ ಆಗಿದೆ. ಒಂದು ರೌಂಡ್ ಕಸ ಗುಡಿಸ್ಕೊತಾ ಇದ್ದೀನಿ. ಬಿಕಾಸ್ ಇವಾಗ ತಿಂಡಿ ತಿನ್ನಬೇಕು. ಆಲ್ರೆಡಿ 10 ಗಂಟೆ ಆಗಿದೆ ಸ್ನೇಹಿತರೆ. ಹೊಟ್ಟೆ ಸಹ ಹಸಿತಾ ಇದೆ. ನಮ್ಮ ಬಾಡಿ ಒಂದು ಟೈಮಿಂಗ್ಸಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ 9:30ಗೆ ತಿಂಡಿ ತಿನ್ನಬೇಕು, ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡಬೇಕು, ರಾತ್ರಿ ಅಂದರೆ ಸಂಜೆ 6:00ವರೆಗೆ ಮತ್ತೆ ರಾತ್ರಿ ಡಿನ್ನರ್ನ ಮುಗಿಸ್ಬೇಕು. ಕರೆಕ್ಟಾಗಿ ಈ ಟೈಮಿಗೆ ಹೊಟ್ಟೆ ಹಸಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆಲ್ರೆಡಿ 10 ಗಂಟೆ ಆಗಿತ್ತಲ್ವಾ, ಹಸುವಾಗ್ತಾಯಿತ್ತು. ಬಿಸಿ ಬಿಸಿ ಪಲಾವು, ರುಚಿಯಾಗಿರೋದನ್ನ, ಅಂದರೆ ಪಲಾವ್ ಆಗಿರ್ಬೋದು, ದೋಸೆ, ಬಿಸಿಬೇಳೆ ಬಾತು, ಉಪ್ಪಿಟ್ಟು, ಈ ಥರ ಕೆಲವೊಂದೊಂದು ತಿಂಡಿಗಳನ್ನ ನಾವು ಬಿಸಿ ಬಿಸಿ ತಿಂದ್ರೇ ರುಚಿ ಅಂತ ಹೇಳ್ಬೋದು. ಸೊ ಇವಾಗ ಪಲಾವ್ ಸಹ ನಾನು ತಿಂದಾಯಿತು. ಮೋನಿ ಮಾಡೋ ಟೊಮೊಟೊ ರೈಸ್ ಬಗ್ಗೆ ನಂದು ಏನೂ ಕಮೆಂಟ್ಸ್ ಇಲ್ಲ, ಬರೀ ಕಾಂಪ್ಲಿಮೆಂಟ್ಸೇ. ಸಖತ್ತಾಗಿ ಮಾಡ್ತಾರೆ, ತುಂಬ ಚೆನ್ನಾಗೆ ಟೇಸ್ಟಿಯಾಗಿ ಮಾಡ್ತಾರೆ. ಸೊ ಹೊಟ್ಟೆ ತುಂಬ ಈಗ ಪಲಾವ್ ತಿಂದು ಮತ್ತೆ ನನ್ನ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತೀನಿ. ಎಸ್ಪೆಷಲಿ ಸ್ನೇಹಿತರೆ, ನಮ್ಮನೆ ಹತ್ರ ಅಂತೂ ಸಿಕ್ಕಾಪಟ್ಟೆ ಗಾಳಿ ಜೊತೆಗೆ ಧೂಳು ಸಹ ಜಾಸ್ತಿ ಆಗಿಬಿಟ್ಟಿದೆ. ಮನೆ ಎದುರುಗಡೆ ಕನ್ಸ್ಟ್ರಕ್ಷನ್ ಬೇರೆ ಆಗ್ತಿರೋದ್ರಿಂದ ಧೂಳು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಂತಲೇ ಹೇಳ್ಬೋದು. ಸೊ ವೀಕ್ಲಿ ಒನ್ಸ್ ನಾನು ಈ ರೀತಿ ಟಿ ವಿ ಹಾಲಲ್ಲಿರೋ ಸೋಫಾ ಕವರ್ಗಳಾಗಿರ್ಬೋದು, ದಿವಾನ್ ಮೇಲಿರೋ ಬೆಡ್ಶೀಟ್ ಆಗಿರ್ಬೋದು, ಈ ರೀತಿ ಚೇಂಜ್ ಮಾಡ್ತಾನೆ ಇರ್ತೀನಿ ವಾರಕ್ಕೊಂದ್ಸತಿ. 15 ಡೇಸ್ ಒಂದ್ಸತಿ ನಾನು ಹಾಸಿಗೆ ಮೇಲಿರೋ ಬೆಡ್ಶೀಟ್ ಮತ್ತು ಪಿಲೋ ಕವರ್ಗಳು ಈ ರೀತಿ ಎಲ್ಲ ಚೇಂಜ್ ಮಾಡ್ತಾ ಇದ್ದೆ ಫಸ್ಟಿಂದನೂ. ಬಟ್ ಇವಾಗ ವಾರಕ್ಕೆ ಒಂದ್ಸತಿ ಹಾಲಲ್ಲಿರೋದು ಬೆಡ್ಶೀಟ್ ಮಾತ್ರ ಚೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ನಾನು ಇವಾಗ ರೂಮಲ್ಲಿರೋ ಕಿಟಕಿಗಳನ್ನೆಲ್ಲ ಫುಲ್ ಕ್ಲೋಸ್ ಮಾಡಿಬಿಡ್ತೀನಿ, ಯಾಕಂದರೆ ಧೂಳು ಜಾಸ್ತಿ ಅಂತ. ಹಾಲಲ್ಲಿ ಮಾತ್ರ ಎನಿ ಟೈಮ್ ಒಂದು ಕಿಟಕಿ ಓಪನ್ ಇದ್ದೇ ಇರುತ್ತೆ, ಮೆಸ್ ಇದೆ ಅದಕ್ಕೆ. ಹಾಗಾಗಿ ಯಾವಾಗಲೂ ಓಪನ್ ಬಿಟ್ಟಿರ್ತೀವಿ. ಸೊ ಹಾಲಲ್ಲಿ ತುಂಬ ಧೂಳು ಕೂರುತ್ತೆ ಸ್ನೇಹಿತರೆ. ವಾರಕ್ಕೊಂದ್ಸತಿ ಮ್ಯಾಟ್ಗಳಾಗಿರ್ಬೋದು, ಸೋಫಾ ಕವರ್ ಮತ್ತು ಬೆಡ್ಶೀಟ್, ಇದನ್ನೆಲ್ಲ ದಿವಾನ್ ಬೆಡ್ಶೀಟ್, ಇದನ್ನೆಲ್ಲ ನಾನು ವೀಕ್ಲಿ ಒನ್ಸ್ ವಾಶ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಆದಷ್ಟು ನಾವು ಸ್ಕಿನ್ ಡಿಸೀಸಸ್ ಅಂದರೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್, ಅಲರ್ಜಿಗಳನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಹಾಗೆ ಡಸ್ಟ್ ಅಲರ್ಜಿ ಇರೋರಿಗೂ ಸಹ ಇದು ಒಳ್ಳೆಯದು. ಅವಾಗವಾಗ ನಾವು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತಾಯಿದ್ರೆ ಡಸ್ಟ್ ಅಲರ್ಜಿಯಿಂದ ಸಹ ನಾವು ದೂರ ಇರ್ಬೋದು.
ಸ್ನೇಹಿತರೆ, ಟಿ ವಿ ಹಾಲ್ ಕ್ಲೀನ್ ಮಾಡಿದ್ದಾಯಿತು. ಇವಾಗ ರೂಮಿಗೆ ಬಂದಿದ್ದೀನಿ. ರೂಮಲ್ಲೆಲ್ಲ ಏನು ಕೆಲಸ ಜಾಸ್ತಿ ಅನಿಸಲ್ಲ ಸ್ನೇಹಿತರೆ, ಬೇಗ ಬೇಗ ಮುಗಿಸ್ಕೊಂಡು ಬಿಡ್ಬೋದು. 2 ಕಿಟಕಿ ಇದೆ, ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಮಂಚ ಸ್ವಲ್ಪ ಒರೆಸ್ಬಿಟ್ರೆ ರೂಮ್ ಕ್ಲೀನ್ ಆಗಿಬಿಡುತ್ತೆ. ಸೊ ಇವಾಗ ಟಿ ವಿ ಹಾಲ್ನ ಸಹ ನಾನು ಕಸ ಗುಡಿಸಿ ನೆಲ ಒರೆಸಿ ಬಂದಿದ್ದೀನಿ. ನೆಲ ಒರೆಸಿದಾದ್ಮೇಲೆ ಡ್ರೈ ಆಗಬೇಕಲ್ಲ, ಆ ಡ್ರೈ ಆದಮೇಲೆ ಇವಾಗ ಕಾರ್ಪೆಟ್ ಹಾಕಿ ಸೆಂಟರ್ ಕಾಫಿ ಟೇಬಲ್ನ ಕಾರ್ಪೆಟ್ ಮೇಲಿಟ್ಟರೆ ಆಲ್ಮೋಸ್ಟ್ ಹಾಲಿನ ಕೆಲಸ ಎಲ್ಲ ಮುಗೀತು. ಟಿ ವಿ ಹಾಲ್ ಅಂತೂ ಕ್ಲೀನ್ ಆಯಿತು. ನನಗಂತೂ ಫುಲ್ ಸಮಾಧಾನ. ಟಿ ವಿ ಹಾಲ್ ಒಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಇನ್ನು ರೂಮ್ಗಳೆಲ್ಲ ಬೇಗ ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ಕಿಚನ್ ಅಂತೂ ನಾನು ಡೈಲಿ ಕ್ಲೀನ್ ಮಾಡ್ತಿರೋದ್ರಿಂದ ಕಿಚನಲ್ಲೂ ನನಗೆ ಮೇಜರ್ ಕೆಲಸಗಳೇನೂ ಇರಲ್ಲ. ಸೊ ಇವಾಗ ನೋಡಿ, ನಮ್ಮನೆ ಟಿ ವಿ ಹಾಲ್ ಈಗ ಕಾಣಿಸ್ತಾ ಇದೆ. ಕ್ಲೀನ್ ಮಾಡೋಕ್ಕೂ ಮುಂಚೆ ಕ್ಲೀನ್ ಮಾಡಿದ್ಮೇಲೆ ತುಂಬ ಡಿಫ್ರೆನ್ಸ್ ಅಂತ ಏನೂ ಅನಿಸಲ್ಲ ಸ್ನೇಹಿತರೆ. ಬಟ್ ನಮಗೆ ಸಮಾಧಾನ ಯಾವಾಗ ಗೊತ್ತಾ ಸಿಗೋದು, ಎಸ್ಪೆಷಲಿ ನನಗೆ ಯಾವಾಗ ಸಮಾಧಾನ ಸಿಗುತ್ತೆ ಅಂದರೆ ಧೂಳು ತೆಗಿತೀನಲ್ಲ, ಕ್ಲೀನ್ ಮಾಡ್ಬೇಕಾದ್ರೆ ನನಗೆ ಧೂಳು ನೋಡ್ತೀನಲ್ಲ, ಅದು ನೋಡಿದಾಗ ಸಮಾಧಾನ ಆಗುತ್ತೆ. ಸದ್ಯ ಕ್ಲೀನ್ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯ್ತಪ್ಪ, ಇಷ್ಟು ಧೂಳಿತ್ತ ಅಂತ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಮನೆ ಸಹ ಫ್ರೆಶ್ ಅನ್ನಿಸ್ತಾ ಇರುತ್ತೆ. ಆದಷ್ಟು ನಾವು ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಕೂಡ ತುಂಬ ಖುಷಿಯಾಗಿ ಸಂತೋಷವಾಗಿರೋದಕ್ಕೆ ಒಂದು ರೀಸನು ನಮ್ಮ ಮನೆ ಕ್ಲೀನಾಗಿ ಇಟ್ಕೊಂಡಿರ್ತೀವಲ್ಲ ಅದು ಕೂಡ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಮನೆಗಳು ಎಷ್ಟು ಕ್ಲೀನಾಗಿ ಇರುತ್ತೋ ಅಷ್ಟು ಪಾಸಿಟಿವ್ ವೈಬ್ಸ್ ಸ್ನೇಹಿತರೆ. ಹಾಗೆ ಲಕ್ಷ್ಮಿನೂ ಸಹ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅನ್ನೋದು ಒಂದು ನಂಬಿಕೆ. ಸ್ವಚ್ಛತೆಯಲ್ಲಿರುತ್ತೆ ಅಲ್ಲಿ ಲಕ್ಷ್ಮೀ ದೇವಿ ಖಂಡಿತವಾಗ್ಲೂ ವಾಸ ಮಾಡ್ತಾಳೆ. ಹಾಗಾಗಿ ಆದಷ್ಟು ಮನೆಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹಬ್ಬಗಳು ಬಂದಾಗ, ಫಂಕ್ಷನ್ಸ್ ಬಂದಾಗ ನಾವು ಈ ರೀತಿ ಮನೆ ಕ್ಲೀನಿಂಗ್ ಇಟ್ಕೊತೀವಿ ಅಂದರೆ ಸಿಕ್ಕಾಬಟ್ಟೆ ಕೆಲಸ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ಮೈಂಡ್ ಮತ್ತು ಬಾಡಿ ಸಹ ಇನ್ಲೆಟ್ ಆಗುತ್ತೆ. ಅಯ್ಯೋ ಮಾಡಬೇಕಾ ಅನ್ನೋ ಥರ ಒಂಥರ ಮನಸ್ಸು ಚಂಚಲ ಆಗುತ್ತೆ. ಬಿಕಾಸ್ ನಮಗೆ ಈ ಕೆಲಸಗಳೆಲ್ಲ ಅಷ್ಟು ಅಭ್ಯಾಸ ಇರಲ್ಲ. ಅಪರೂಪಕ್ಕೆ ಒಂದ್ಸತಿ ಮಾಡ್ತಿರ್ತೀವಿ ಅಂದಾಗ ನಮ್ಗೆ ಅವಾಗ ಬಾಡಿ ಅಷ್ಟು ಈಸಿಯಾಗೆ ಈ ಕೆಲಸಗಳಿಗೆ ರೆಸ್ಪಾಂಡ್ ಮಾಡಲ್ಲ ಸ್ನೇಹಿತರೆ. ನಮಗೂ ಸಹ ಒಂದು ಕೆಲಸಕ್ಕೆ ನಮ್ಮ ಬಾಡಿ ಅಡ್ಜಸ್ಟ್ ಆಗಿದೆ ಅಂದರೆ ನಾವು ಯಾವಾಗ ಬೇಕಾದ್ರೂ ಆ ಕೆಲಸಗಳನ್ನ ಆರಾಮಾಗಿ ಮಾಡ್ಕೊಬೋದು. ವೀಕ್ಲಿ ಒನ್ಸ್ ಈ ರೀತಿ ನಾವು ಮನೆ ಕ್ಲೀನಿಂಗಿಗೆ ಅಂತಲೇ ಇಟ್ಕೊಳ್ಳೋದ್ರಿಂದ ನಮ್ಮ ಬಾಡಿ ಸಹ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ, ನಮ್ಮ ಮೈಂಡ್ ಸಹ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಈ ಕೆಲಸಗಳ ಆರಾಮ್ಸೆ ಮಾಡ್ಕೊಂಬಿಡ್ಬೋದು ಅಂತ. ಹಾಗಾಗಿ ಹಬ್ಬಗಳನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋದ್ರಿಂದ ಒಂದು ನೆಗೆಟಿವ್ ಏನು ಗೊತ್ತಾ, ಕೆಲಸ ಜಾಸ್ತಿ ಆಗುತ್ತೆ, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟು ಸಹ ಬರಲ್ಲ. ಹಬ್ಬಗಳ ಖುಷಿಗಿಂತನೂ ಅಯ್ಯೋ ಮನೆ ಕೆಲಸ ಮಾಡಬೇಕಲ್ಲಪ್ಪ ಅನ್ನೋ ತಲೆನೋವೇ ಜಾಸ್ತಿ ಆಗಿಬಿಡುತ್ತೆ. ಸೊ ನಾನು ಭಾನುವಾರ ಅಂತಲೇ ಹೇಳಲ್ಲ ಸ್ನೇಹಿತರೆ, ನನಗೆ ಭಾನುವಾರ ಫ್ರೀ ಇರುತ್ತೆ. ನಾನು ಈ ಕೆಲಸಗಳನ್ನೆಲ್ಲ ಸಂಡೇ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ದಿನ ಯಾವ ವಾರ ಫ್ರೀ ಅಂತ ಅನಿಸುತ್ತೆ ಆದಷ್ಟು ಈ ರೀತಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳಿ. ಮಕ್ಕಳಿರೋ ಮನೆಗಳಲ್ಲಂತೂ ಭಾನುವಾರ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ಆದಷ್ಟು ನಿಮ್ಮ ಕೈಯಲ್ಲಿ ಯಾವಾಗ ಆಗುತ್ತೆ ಆವಾಗ ಈ ರೀತಿ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಹಬ್ಬಗಳು ಬಂದಾಗ ಹೆಣ್ಮಕ್ಳಿಗೆ ತಲೆನೋವು ಅನ್ನೋದೇ ಇರಲ್ಲ. ಆರಾಮ್ಸೆ ಹಬ್ಬದ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಂಬಿಡ್ಬೋದು. ಸ್ನೇಹಿತರೆ ನೋಡಿ, ನಾನು ಈ ರೀತಿ ರೊಟೀನ್ನ ಫಾಲೋ ಮಾಡ್ತಿರೋದ್ರಿಂದ ನನಗೆ ಕೆಲಸಗಳ ಎಕ್ಸ್ಟ್ರಾ ಹೆವಿ ಅಂತ ಅನ್ಸೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಕಿಚನ್ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ ಅಲ್ವಾ, ಕಿಚನಲ್ಲಿ ನನಗೆ ಯಾವುದೇ ರೀತಿ ಎಕ್ಸ್ಟ್ರಾ ಕೆಲಸಗಳಿರಲ್ಲ. ಯಾಕೆ ಅಂದರೆ ನಾನು ಪ್ರತಿದಿನ ಈ ರೀತಿ ಸ್ಟವ್ ಆಗಿರ್ಬೋದು, ನನಗೆ ಕೈಗೆ ಸಿಗೋ ಅಷ್ಟು ಗೋಡೆಗಳಾಗಿರ್ಬೋದು, ಸೆಲ್ಫ್ ಆಗಿರ್ಬೋದು, ಅಂದರೆ ಇದು ಕಿಚನ್ ಕ್ಯಾಬಿನೆಟ್ ಆಗಿರ್ಬೋದು, ಪ್ರತಿಯೊಂದೂ ವಿಮ್ ಮತ್ತು ಸ್ವಲ್ಪ ವೆನೆಗರು ಸೋಡಾ ಹಾಕಿ ಒಂದು ಬಾಟಲಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನು ಸ್ಪ್ರೇ ಮಾಡಿ ಈ ರೀತಿ ಬ್ರಷ್ ಮಾಡ್ಕೊತೀನಿ. ಮತ್ತು ಬಾಕ್ಸ್ಗಳನ್ನ ಒರೆಸೋದಾಗಿರ್ಬೋದು, ಅಡುಗೆ ಮಾಡೋ ಅರ್ಜೆಂಟಲ್ಲಿ ಯಾವುದ್ಯಾವುದೋ ಕೈಯಲ್ಲಿ ಮುಟ್ಬಿಟ್ಟಿರ್ತೀವಿ, ಎಣ್ಣೆ ಕಾಯಲ್ಲೆಲ್ಲ ಮುಟ್ಬಿಟ್ಟಿರ್ತೀವಿ ಅಲ್ವಾ, ಬಾಕ್ಸ್ಗಳೇನಾದ್ರು ದಿನಸಿ ತೊಗೋಬೇಕು ಅಂತ ಅಂದಾಗ.
ಸೊ ಅದ್ರ ಮೇಲೆಲ್ಲ ಜಿಡ್ಜಿಡ್ಡಾಗಿರುತ್ತೆ. ಹಾಗಾಗಿ ಪ್ರತಿದಿನ ಬಾಕ್ಸ್ಗಳನ್ನ ಒರೆಸ್ಕೊಂಡು ಸೆಲ್ಫ್ಗಳನ್ನೆಲ್ಲ ಒರೆಸ್ಕೊಂಡು ಈ ರೀತಿ ಗೋಡೆಗಳು ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ನನಗೆ ಕಿಚನಲ್ಲೇನು ಹೆವಿ ಕೆಲಸ ಅಂತ ಅನಿಸಲ್ಲ ಸ್ನೇಹಿತರೆ. ಇವಾಗ ಮೋನಿ ತಿಂಡಿ ಮಾಡಿದ್ರಲ್ವಾ, ಸೆಲ್ಫ್ ಸಹ ಅವರೇ ಕಿಚನ್ ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡಿದ್ರು. ನಾನು ಮಾಮೂಲಿ ಪ್ರತಿದಿನ ಏನೇನು ಕೆಲಸ ಮಾಡ್ತಿದ್ದೆ ಅದನ್ನು ಕಿಚನಲ್ಲಿ ಮಾಡಿ ಮುಗಿಸಿ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 12:30 ಆಗಿಬಿಟ್ಟಿತ್ತು. ಇವತ್ತು ಆ್ಯಕ್ಚುಲಿ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ವೀಡಿಯೋ ಸಹ ಮಾಡ್ಕೊತಿದ್ದೆ ಅಲ್ವಾ, ಕ್ಯಾಮ್ರಾ ಅಲ್ಲಿ ಅಡ್ಜಸ್ಟ್ ಮಾಡು, ಲೈಟಿಂಗ್ಸ್ ನೋಡ್ಕೋ, ಆ್ಯಂಗಲ್ಸ್ ನೋಡ್ಕೋ, ಬರ್ರಿ ಇದೇ ಆಗೋಯ್ತು. ಸೊ ಸ್ವಲ್ಪ ಟೈಮು ಜಾಸ್ತಿ ತೊಗೊಂತು. ಇಲ್ಲಿದ್ರೆ 11:30 12 ಗಂಟೆ ಅಷ್ಟೊತ್ತಿಗೆ ನಂದು ಎಲ್ಲ ಕೆಲಸ ಮುಗ್ದೋಗಿರುತ್ತೆ. ಇವಾಗ ನೋಡಿ ಕಿಚನ್ ಸಹ ಕ್ಲೀನ್ ಆಗಿದೆ. ಇವಾಗ ನನ್ನ ತಮ್ಮ ಬಂದಿದ್ದಾನೆ ಊರಿಂದ, ಅಂದರೆ ನನ್ನ ಕಸಿನ್ನು ಗಿರಿ ಅಂತ. ಅವನ ಹತ್ರ ಸ್ವಲ್ಪ ಹೆಡ್ ಮಸಾಜ್ ಮಾಡಿಸ್ಕೊಬೇಕು. ಮನೆ ಕ್ಲೀನ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ನಾವು ಸೆಲ್ಫ್ ಕೇರ್ ಸಹ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಸ್ವಲ್ಪ ತಲೆಗೆ ಆಯಿಲ್ ಹಾಕಿಸ್ಕೊಂಡು ಹೆಡ್ ಮಸಾಜ್ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬರಬೇಕು. ಸ್ನೇಹಿತರೆ, ಅಂತೂ ಇಂತೂ ಮನೆ ಕೆಲಸ ಕಂಪ್ಲೀಟಾಗಿ ಮುಗ್ದಿದೆ. ಮನೆ ಕ್ಲೀನಿಂಗ್ ಎಲ್ಲ ಆಗಿದೆ. ಇವಾಗ ರೂಮ್ ಫ್ರೆಶ್ನರ್ನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆ. ಬಿಕಾಸ್ ಕಷ್ಟಪಟ್ಟು ಮನೆ ಕ್ಲೀನ್ ಮಾಡಿರ್ತೀವಿ ಅಲ್ವಾ, ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗಿರುತ್ತೆ ಎಷ್ಟು ಧೂಳಿತ್ತು, ಎಷ್ಟು ಕ್ಲೀನ್ ಆಗಿದೆ ಅಂತ. ಬಟ್ ನೋಡೋರಿಗಾಗಿರ್ಬೋದು, ಇಲ್ಲ ನಮ್ಮ ಮನೇಲಿರೋ ಗಂಡಸರುಗಳಿಗಾಗಿರ್ಬೋದು, ಏನು ಕ್ಲೀನ್ ಮಾಡಿದ್ಲು ಎಲ್ಲ ಇದ್ದಂಗೆ ಇದೆ ಅಂತ ಫೀಲ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿ ಏರ್ ಫ್ರೆಶ್ನರ್ನೆಲ್ಲ ಸ್ಪ್ರೇ ಮಾಡಿದ್ರೆ ಮನೆ ಸ್ವಲ್ಪ ಫ್ರೆಶ್ಶಾಗಿ ಫೀಲ್ ಆಗ್ತಾ ಇರುತ್ತೆ, ಘಮ ಘಮ ಅಂತಿರುತ್ತಲ್ವ, ಏನೋ ಒಂಥರ ನಮಗೂ ಸಹ ಫ್ರೆಶ್ನೆಸ್ ಅಂತ ಅನಿಸ್ತಾ ಇರುತ್ತೆ. ಸೊ ಇವಾಗ 12:30 ಆಗಿದೆ ಸ್ನೇಹಿತರೆ. ಆಯಿಲ್ ಮಸಾಜ್ ಸಹ ಆಯಿತು. ವಾಷಿಂಗ್ ಮಿಷಿನ್ಗೆ ಮ್ಯಾಟ್ ಹಾಕಿದ್ನಲ್ಲ ಅದನ್ನು ಸಹ ಎಲ್ಲ ಇವಾಗ ಒಣಗಾಕಿ ಬಾತ್ರೂಮ್ ಕ್ಲೀನಿಂಗಿಗೆ ಹೋಗ್ತೀನಿ. ಬಾತ್ರೂಮ್ ಟಾಯ್ಲೆಟ್ಸ್ ಎರಡನ್ನೂ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದರೆ ನನ್ನ ಈ ದಿನದ ಕ್ಲೀನಿಂಗ್ ರೊಟೀನ್ ಮುಗೀತು ಅಂತಲೇ ಹೇಳ್ಬೋದು. ಸಾಕಾಗುತ್ತೆ ಇಷ್ಟು ಮುಗಿಸೋ ಅಷ್ಟೊತ್ತಿಗೆ. ಊಟ ಟೈಮ್ ಆಗಿರುತ್ತೆ. ಸ್ನಾನ ಮಾಡ್ಕೊಂಬಂದು ಏನಾದರೂ ಅಡುಗೆ ಮಾಡಬೇಕು. ಏನು ಮಾಡೋದು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಸದ್ಯಕ್ಕೆ ಈ ಕೆಲಸಗಳೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಫ್ರೆಶ್ ಅಪ್ ಆಗಾಯಿತು. ಇವಾಗ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನ್ ಮತ್ತು ಲಿಪ್ ಬಾಮ್ ಕಂಪಲ್ಸರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮನೇಲಿದ್ದೀವಿ, ಏನಕ್ಕೆ ನಾವು ಇದನ್ನೆಲ್ಲ ಹಚ್ಕೋಬೇಕು ಅಂತ ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ನಮ್ಮ ಸ್ಕಿನ್ ಮೇಂಟೈನ್ ಆಗಬೇಕು ಅಂದರೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ನಾನು ಸಹ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಕಿಚನಿಗೆ ಹೋಗ್ತೀನಿ. ಮೋನಿ 2 ಪೌಂಡ್ ಬ್ರೆಡ್ ತಂದು ಇಟ್ಟಿದ್ದಾರೆ. ಬ್ರೆಡ್ ಆಮ್ಲೆಟ್ ಅವ್ರು ಮಾಡ್ಕೊತಾರೆ. ನಾನು ಆಮ್ಲೆಟಿಗೆ ಏನು ಬೇಕೋ ಅದನ್ನೆಲ್ಲ ಸ್ವಲ್ಪ ಹೆಚ್ಚಿಕೊಡ್ತಾ ಇದ್ದೀನಿ. ಈರುಳ್ಳಿ ಅದನ್ನೆಲ್ಲ ಹೆಚ್ಚಿಕೊಡ್ತೀನಿ. ನಾನು ಗಿರಿ ಬ್ರೆಡ್ನ ಬಿಸಿ ಮಾಡ್ಕೊಂಡು ತಿನ್ನೋದು ಅಷ್ಟೇ ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ. ಸ್ನೇಹಿತರೆ, ನೀವು ಬ್ರೆಡ್ ಟೋಸ್ಟ್ ಮಾಡ್ಕೊಬೇಕಾದ್ರೆ ತರಕಾರಿ ಎಲ್ಲ ಹಾಕಿರೋದು ಟೋಸ್ಟ್ ಮಾಡ್ಕೊಂಡಿಲ್ಲ, ಈ ರೀತಿ ಸಿಂಪಲಾಗಿ ಹಂಚ್ ಮೇಲೆ ಬಿಸಿ ಮಾಡ್ಕೊಂಡು ತಿಂತಾಯಿದ್ದೀವಿ ಅಂದರೆ ಇದಕ್ಕೆ ಬ್ರೆಡ್ ಮೇಲೆ ಸ್ವಲ್ಪ ಬೆಣ್ಣೆ ಸವರ್ಕೊಂಡು ಅದ್ರ ಮೇಲೆ ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಸ್ಪ್ರಿಂಕಲ್ ಮಾಡಿಕೊಂಡು ತಿನ್ನಿ. ಸಖತ್ತಾಗಿರುತ್ತೆ ಟೇಸ್ಟು. ಬಟ್ ಬೆಣ್ಣೆ ಆಗಬೇಕು, ಬೆಣ್ಣೆ ಇದ್ರೇ ರುಚಿ. ನಾವೀಗ ಅದಕ್ಕೆ ಸ್ವಲ್ಪ ಜಾಮ್ ಹಾಕ್ಕೊಂಡು ಊಟ ಮುಗಿಸ್ತೀವಿ. ಇಲ್ಲಿ ನೋಡಿ ಮೋನಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಆಫ್ಟರ್ ಎ ಚೋಟನಿದ್ದೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಭಾನುವಾರ ಆಫ್ ಹೇಗಿರುತ್ತೆ ಅಂದರೆ ಫಸ್ಟ್ ಆಫ್ ಹೇಗಿರುತ್ತೆ ನಂದು ಸಂಡೇ ರೊಟೀನ್ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಬರೀ ಕೆಲಸ. ಇವಾಗ
ಸೆಕೆಂಡ್ ಆಫ್ ಅಂದರೆ 5 ಗಂಟೆಯಿಂದ 7 ಗಂಟೆ ತನಕ ನನ್ನ ಸಂಡೇ ರೊಟೀನ್ ಏನಿರುತ್ತೆ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೇರೆ ಏನಿಲ್ಲ ಸ್ನೇಹಿತರೆ, ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಟಯರ್ಡ್ ಆಗಿರುತ್ತೆ, ರೆಸ್ಟ್ ಆಯಿತು. ಇವಾಗ ಒಂದು ರೌಂಡ್ ಸಿಟಿಗೆ ಹೋಗಿ ಬರಬೇಕು. ಸುಮ್ಮನೆ ಸಿಟಿ ಬೀಟ್ಸ್ ಹೊಡ್ಕೊಂಡು ಅಂದರೆ ಒಂದು ರೌಂಡ್ ಹೊಡ್ಕೊಂಡು ಏನಾದ್ರು ಚಾಟ್ಸ್ ತಿನ್ಕೊಂಡು ಮನೆಗೆ ಬರೋದಷ್ಟೇ ಸಂಡೇ ಪ್ಲ್ಯಾನ್. ಇವಾಗ ನ್ಯೂ ಇಯರ್ ಬೇರೆ ಹತ್ರ ಇದೆಯಲ್ಲ, ಸಂಡೇ ಇದು ಈ ವರ್ಷದ ಕೊನೆ ಸಂಡೇ. ಸೊ ರಿಲಯನ್ಸಲ್ಲಿ ಏನಾದರೂ ಆಫರ್ ಹಾಕಿರ್ತಾನೆ ಅಂತ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆಗೆ ಬೇಕಾಗಿರೋಂಥ ಕೆಲವೊಂದೊಂದು ದಿನಸಿ ಐಟಮ್ಗಳು ತೊಗೊಂಡೆ ಸ್ನೇಹಿತರೆ. ಮೋನಿ ವಾಕಿಂಗ್ ಶೂಸ್ ತೊಗೊಂಡ್ರು. ಇವಾಗ ಇಲ್ಲಿಂದ ನಾವು ಚಾಟ್ಸ್ ತಿನ್ನೋದಕ್ಕೆ ಅಂತ ಕಲ್ಕಿ ಗಣಪತಿ ಚಾಟ್ ಸೆಂಟರ್ ಅಂತ ಚಿಕ್ಕಮಂಗ್ಳೂರಲ್ಲಿದೆ. ಚಾಟ್ಸ್ ಇಲ್ಲಿ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನನ್ನ ಫೇವ್ರೆಟ್ ಫ್ಲೋಟಿಂಗ್ ಪಾನಿಪುರಿ ತಿನ್ನೋಣ ಅಂತ. ಗಿರಿ ಗೋಬಿ ಮಂಚೂರಿ ತೊಗೊಂಡ, ನಾನು ಫ್ಲೋಟಿಂಗ್ ಪಾನಿಪುರಿ ತೊಗೊಂಡೆ. ಮೋನಿ ಏನೂ ಚಾಟ್ಸ್ ತಿನ್ನಲ್ಲ, ಅವ್ರಿಗೆ ಚಾಟ್ಸ್ ಅಂದರೆ ಅಷ್ಟಕ್ಕಷ್ಟೇ. ಸೊ ನಮ್ಮಿಬ್ಬರ ಹತ್ರನೇ ಸ್ವಲ್ಪ ಸ್ವಲ್ಪ ಶೇರ್ ಮಾಡಿದ್ರು ಅವರು ಫ್ಲೋಟಿಂಗ್ ಪಾನಿಪುರಿ ಮತ್ತು ಗೋಬಿ ಮಂಚೂರಿನ. ಸೊ ಇದನ್ನೆಲ್ಲ ತಿನ್ಕೊಂಡು ಇವಾಗ ಮನೆಗೆ ಇನ್ನೇನು ಹೊರಡಬೇಕು. ಭಾನುವಾರ ಬಂತು ಅಂದರೆ ನಂಗೆ ಚಾಟ್ಸ್ ತಿನ್ನೋದೇ ಖುಷಿ. ಭಾನುವಾರ ಬಂದರೆ ಅದು ತಿನ್ಬೇಕು ಇದು ತಿನ್ಬೇಕಂತ ಎಲ್ಲ ಅಂದ್ಕೊಂಡಿರ್ತೀನಿ. ಬಟ್ ಒಂದು ಪ್ಲೇಟ್ ಏನಾದ್ರು ಒಂದು ತಿನ್ನೋ ಅಷ್ಟೊತ್ತಿಗೆ ಸಾಕು ಅಂತ ಅನ್ನಿಸ್ಬಿಡುತ್ತೆ. ವೀಕ್ಲಿ ನಾನು ಒಂದೇ ದಿನ ಚಾಟ್ಸ್ ತಿನ್ನೋದು, ಹಾಗಾಗಿ ಆಸೆ ಜಾಸ್ತಿ ಆಗಿಬಿಟ್ಟಿರುತ್ತೆ. ಇವತ್ತು ಪಾನಿಪುರಿ ತಿಂತೀನಿ, ಮಸಾಲೆ ಪುರಿ ತಿಂತೀನಿ, ಗೋಬಿ ತಿಂತೀನಿ ಅಂತ ಮೋನಿಗೆಲ್ಲ ತಲೆ ತಿನ್ಕೊಂಡು ಬಂದಿರ್ತೀನಿ. ಬಟ್ ಒಂದು ಪ್ಲೇಟ್ ತಿನ್ನೋ ಅಷ್ಟೊತ್ತಿಗೆ ಸಾಕು ಮೋನಿ ಅಂತ ಅಂತಿರ್ತೀನಿ. ಇವಾಗ ಇಲ್ಲಿ ಚಾಟ್ಸ್ ಎಲ್ಲ ಆದಮೇಲೆ ಇನ್ನೇನು ಮನೆಗೆ ಹೊರಡಬೇಕು ಸ್ನೇಹಿತರೆ. ಸಂಡೇಸ್ ಮಾತ್ರ ಇದು ಪಕ್ಕಾ ರೊಟೀನ್ ನಮಗೆ. ಬೆಳಗ್ಗೆ ಎಷ್ಟು ಕೆಲಸ ಆಗಿರುತ್ತೆ, ಸಂಜೆ ಹೊರಗಡೆ ಬಂದು ಈ ರೀತಿ ಏನಾದ್ರು ಒಂದು ತಿಂದ್ರೇ ನನಗೆ ಸಮಾಧಾನ. ನಾನು ಮೋನಿ ಇಬ್ಬರೇ ಇದ್ದರೆ ಆಲ್ಮೋಸ್ಟು ದೋಸೆ ಇಡ್ಲಿ ಆ ಥರ ಎಲ್ಲ ಇಲ್ಲೇ ತಿನ್ಕೊಂಡು ಹೋಗ್ಬಿಡ್ತೀವಿ. ಮನೇಲಿ ಹೋಗಿ ನಾನು ರಾತ್ರಿ ಹೊತ್ತು ಯಾವುದೂ ಅಡುಗೆ ಮಾಡಲ್ಲ ಸಂಡೇ. ಬಟ್ ಇವಾಗ ನಾವು ಚಾಟ್ಸ್ ತಿನ್ಕೊಂಡು ಫ್ಲೋಟಿಂಗ್ ಪಾನಿಪುರಿ, ಗೋಬಿ ಮಂಚೂರಿ, ಚರ್ಮುರಿ ಎಲ್ಲ ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ. ಮೋನಿ ಕಸಿನ್ ಮೈಸೂರಿಂದ ಬರ್ತಾ ಇದ್ದಾನೆ, ಲಿಖಿತ್ ಅಂತ. ಅವನ್ನ ಪಿಕ್ ಮಾಡೋಣ ಅಂತ ಇಲ್ಲೇ ಬೋಲ್ಡ್ ರಾಮೇಶ್ವರ ಅಂತ ದೇವಸ್ಥಾನ ಇದೆ, ಅಲ್ಲಿ ವೆಯ್ಟ್ ಮಾಡ್ತಾ ಇದೀವಿ. ಇಲ್ಲಿ ಬಸ್ ಸ್ಟಾಪ್ ಕೊಡ್ತಾರೆ, ಹಾಗಾಗಿ ಅವ್ನು ಇಲ್ಲೇ ಇಳ್ಕೊಂತಾನೆ. ಇಲ್ಲಿಂದ ಮನೆಗೆ ಕರ್ಕೊಂಡು ಹೋಗೋದು. ಸ್ನೇಹಿತರೆ, ಇದೇ ಇವತ್ತಿನ ನನ್ನ ರೊಟೀನ್ ಅಂತಾನೆ ಹೇಳ್ಬೋದು. ಪ್ರತಿ ಸಂಡೇ ಇದೇ ರೀತಿನೇ ಮೇಜರ್ ಇರುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮನೆ ಕೆಲಸ, ಮಧ್ಯಾಹ್ನ ಸ್ವಲ್ಪ ರೆಸ್ಟ್, ಸಂಜೆ ನಾನು ಮೋನಿ ಹೊರಗಡೆ ಬಂದು ಏನಾದ್ರು ತಿನ್ಕೊಂಡು ಮನೆಗೆ ಹೋಗೋದು. ಸ್ನೇಹಿತರೆ, ನನ್ನ ಸಂಡೇ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಗಳ ಜೊತೆ ಸಹ ಶೇರ್ ಮಾಡಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇಲ್ಲಿಗೆ ಈ ವರ್ಷದ ಕೊನೆಯ ಭಾನುವಾರ ಮುಗಿಸ್ತಾ ಈ ವಿಡಿಯೋನು ಸಹ ನಾನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ನಾನು ಅವಾಗಲೇ ಹೇಳ್ದಂಗೆ ಮೇ ಬಿ ಈ ವರ್ಷದ ಕೊನೆಯ ದಿನ ಬರ್ಬೋದು, 31st ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಸುತ್ತೆ. ಇನ್ನು ನಾನು ನೆಕ್ಸ್ಟ್ ಮುಂದಿನ ವರ್ಷ ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಎಲ್ಲ ಖುಷಿಯಾಗಿರಿ, ಎಂಜಾಯ್ ಮಾಡಿ, ಎಲ್ಲ ಆರೋಗ್ಯವಾಗಿರಿ ಅಂತ ಕೇಳ್ಕೊಂತ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.